ಕಂಟಿನ್ಯೂ ಮಾಡಿ. ಫುಲ್ ಬೇಡ ಬೇಡ ಬೇಡ. ಓಕೆ ಮಾಮಮ್ಮ ಬಿಡು, ಒಳ್ಳೆದಾಗಲಿ. ಓಂ ಸ್ವಾಮಿಯೇ ಓಂ ಸ್ವಾಮಿಯೇ ಸ್ವಾಮಿಯೇ ಅಯ್ಯಪ್ಪ ಅಯ್ಯಪ್ಪ. ಸ್ವಾಮಿ ಬಾ. ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿಯಪ್ಪ ಅಯ್ಯಪ್ಪ ಶರಣಮಪ್ಪ ಅಯ್ಯಪ್ಪ ಭಕ್ತಿವಪ್ಪ ಅಯ್ಯಪ್ಪ ಕಾಪಾಡಪ್ಪ ಅಯ್ಯಪ್ಪ ಸ್ವಾಮಿಯೇ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿಯೇ ಸ್ವಾಮಿಯಪ್ಪ ಅಯ್ಯಪ್ಪ ಸ್ವಾಮಿಯಪ್ಪ ಅಯ್ಯಪ್ಪ ಶರಣಪ್ಪ ಗುರುನಾಥ ಅಯ್ಯಪ್ಪ ಗುರುವಿನ್ ಗುರುವೇ ಅಯ್ಯಪ್ಪ ಗುರುವಾಯೂರಪ್ಪ ಅಯ್ಯಪ್ಪ ಸ್ವಾಮಿಯೇ ಸ್ವಾಮಿಯಪ್ಪ ಅಯ್ಯಪ್ಪ ಶರಣಮಪ್ಪ ಅಯ್ಯಪ್ಪ ಕೊಂಡೋಮಪ್ಪ ಅಯ್ಯಪ್ಪ ಬರ್ತೀವಪ್ಪ ಅಯ್ಯಪ್ಪ ರಕ್ಷಿಸಪ್ಪ ಬರ್ತೀವಪ್ಪ ಕಾಪಾಡಪ್ಪ ಸ್ವಾಮಿಯೇ ಅಯ್ಯಪ್ಪ ಬರ್ತೀವಪ್ಪ ಕಾಪಾಡಪ್ಪ ಗುರುವಿನ್ ಗುರುವೇ ಅಯ್ಯಪ್ಪ ಗುರುವಾಯೂರಪ್ಪ ಅಯ್ಯಪ್ಪ ಸ್ವಾಮಿಯೇ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿಯೇ ಓಂ ಸ್ವಾಮಿಯೇ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ಇವತ್ತಿನ ಬ್ಲಾಗ್ ಶುರು ಮಾಡ್ತಿರೋದು ಲಿಫ್ಟ್ ಅಲ್ಲಿ. ಸೊ ನಮ್ಮ ಸ್ವಾಮಿ ಆಲ್ರೆಡಿ ದೇವಸ್ಥಾನಕ್ಕೆ ಹೋಗಿದ್ದಾರೆ. ನಾನು ಇವಾಗೆಲ್ಲ ಹೋಗ್ತಾ ಇದೀವಿ, ನಾವು ಆಟೋದಲ್ಲಿ ಹೋಗ್ತಾ ಇದೀವಿ ಇವಾಗ. ಆಕ್ಚುಲಿ ಈ ವರ್ಷ ನನಗನ್ನಿಸ್ತು ನೀಟಾಗಿ ಮಾಡಿದ್ದಾರೆ ಅಂತ. ಲಾಸ್ಟ್ ಟೈಮು ಏನು ಅನ್ಸೇ ಇಲ್ಲ ನಂಗೆ, ಅದು ಮಾಡ್ದಂಗೆ ಇರ್ಲಿಲ್ಲ ಅಲ್ವಾ ಅಮ್ಮ? ಲಾಸ್ಟ್ ಟೈಮು ಅಲ್ಲೇ ಹೋಗಿ ಹಾಕ್ಕೊಟ್ರು, ಮನೇಲೂ ಹಾಕೊಳ್ಳಿಲ್ಲ. ಅರ್ಜೆನ್ಸಿ ತುಂಬಾ ಬ್ಯುಸಿಯಲ್ಲಿ ಹಾಕೋಬಿಟ್ರು. ಇವಾಗ ಪೀಸ್ ಆಗಿ 3 days ಇದ್ದು ಇವತ್ತು ಇರ್ಮುಡಿ. ಸೊ ರಿಕ್ವೆಸ್ಟೆಡ್, ಎಲ್ಲರೂ ಕಮೆಂಟ್ ಹಾಕಿದ್ರು ಇರ್ಮುಡಿ ವ್ಲಾಗ್ ಬೇಕು ಅಂತ. ಸೊ ಫೈನಲಿ ಇವತ್ತು ಈ ವ್ಲಾಗ್ ಮಾಡ್ತಾ ಇದೀನಿ. ಬನ್ನಿ ಹೋಗೋಣ. ನಾವು ಮೊನ್ನೆ ಯಾವ ದೇವಸ್ಥಾನಕ್ಕೆ ಬಂದಿದ್ವಿ ಅದೇ ದೇವಸ್ಥಾನಕ್ಕೆ ಬಂದಿದ್ದೀವಿ. ಅಲ್ಲೇ ಇರ್ಮುಡಿ ಆಗ್ಬೇಕು. ಸ್ವಾಮಿಗಳು ಬಂದಿಲ್ಲ, ಬರೋ ಗಂಟ ವೇಟ್ ಮಾಡ್ತಾ ಇದೀವಿ. ಅವರೆಲ್ಲ ಚೋಡಿಸ್ಕೊಂಡು ಬರ್ಬೇಕಂತೆ ಎಲ್ಲಾರ ಮನೆಗೆ ಹೋಗ್ಬಿಟ್ಟು, ಅದಕ್ಕೆ ಕಾಯ್ತಾ ಇದೀವಿ. ಅಂಕಲು ಬಂದಿದ್ದಾರೆ ಇರ್ಮುಡಿಗೆ. ಏನ್ ಮಾಡ್ಬೇಕು, ಹೊಡಿಬೇಕಾ? ನಾನು ಹೊಡಿಲ್ಲ, ನಾನೇ ಹೊಡಿತೀನಿ. ಎಷ್ಟು ಬೇಕು? ಫೋಟೋ ತಗೊಂಡು ಏನ್ ಮಾಡ್ತೀರಾ? ಅಂತ ಇಂಪಾರ್ಟೆಂಟ್. ನಮ್ಮ ಪಾಪು ಅಂಕಲು ನನ್ನ ಸಬ್ಸ್ಕ್ರೈಬೇ ಮಾಡಿಲ್ವಂತೆ ಯೂಟ್ಯೂಬಲ್ಲಿ. ಇವಾಗ ಹೇಳ್ಕೊಡ್ತಾ ಇದೀವಿ ನೋಡಿ. ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ದೀರಿ ಅಂಕಲ್. ಸೂಪರ್ ಅಂಕಲ್. ಓಕೆ ಓಕೆ ಅಂಕಲ್. ಇಲ್ಲಿ ಹೋಗಿ ಹೇಳ್ಕೊಳಕ್ ಆಗಲ್ಲ ಅಂಕಲ್, ಆಗಲ್ಲ ಆಗಲ್ಲ ಅಂಕಲ್, ಆಗಲ್ಲ. ಇಲ್ಲಾಂದ್ರೆ ಈ ತರ ಶೇರ್ ಮಾಡಿ. ಇರ್ಮುಡಿದು ಹೆಂಗೆ ಪ್ರೊಸೀಜರ್ ಅಂತ ಎಲ್ಲ ಪಾಪು ಅಂಕಲ್ ಹೇಳ್ತಾರಂತೆ. ಹೇಳಿ ಅಂಕಲ್. ಅಮ್ಮ, ನಾವು ಹಾಕುವಾಗ ಮಾಲೆ ಈ ತೆಂಗಿನ ಕೌಸ್ತಾದ್ವಲ್ಲ, ನಾವ್ ಇವತ್ತು ಇರ್ಮುಡಿ ಅಂದ್ರೆ ಫುಲ್ ನೈಟ್ ಎದ್ದಿರ್ತಾ ಅದು. ನಮ್ಗೆ 7 ತೆಂಗಿನಕಾಯಿ ಕೈ ಕೊಡೋರು ಇರ್ಮುಡಿದು. ಎದ್ದಿರೋದು ಅವಾಗ ಕೈಯಲ್ಲಿ ನಾವು ಉಜ್ಬೇಕು. ಕಾಯಿಗಳು ತುಪ್ಪದ ಕಾಯಿ ಅಂತ ಬರುತ್ತೆ. ಅವಾಗ ತುಪ್ಪದ ಕಾಯಿ ಆಗ್ಲಿ ದೇವಸ್ಥಾನ ಕೊಡಿಯಕ್ಕಾಗ್ಲಿ ನಮ್ ಗುರುಸ್ವಾಮಿ ಕೊಟ್ಬಿಡೋರು. ನಾವ್ ಅವಾಗ ಏನ್ ಮಾಡುದು, ಒಂದು ನಾರು ಇರಬಾರ್ದು, ಹಂಗೆ ನೈಟ್ ಎಲ್ಲ ಉಜ್ಜಿ ನೀರಲ್ಲಿ ನೆನ್ಸಿ ಉಜ್ಕೊಂಡು ಫುಲ್ಲು. ಇವಾಗನ ರೆಡಿಮೇಡ್ ತರ ಮಾಡ್ಬಿಟ್ಟಿದ್ದಾರೆ. ನಾನು 91ನಲ್ಲಿ 91ರಲ್ಲಿ ನಾ ಮಾಲೆ ಆವಾಗ ನಾ ಮಾಲೆ ಹಾಕಿದ್ದು 11 ವರ್ಷ ಆಯ್ತು. ನಾವ್ ಹಾಕಿ ಕಂಟಿನ್ಯೂಸ್ 11 ವರ್ಷ ಹಾಕಿ ನಾವು ಮದ್ವೆ ಆದ್ಮೇಲೆ ಬಿಟ್ಬಿಟ್ಟಮ್ಮ. ಯಾಕೋ ಅಯ್ಯಪ್ಪ ಮದ್ವೆ ಆದ್ಮೇಲೆ ಲಾಸ್ಟ್ ಮಾಡ್ಬಿಟ್ಟವ್ರೆ. ಅವ್ರು ನೆನ್ಸ್ಕೊಂಡಿದ್ ನನ್ಗೆಲ್ಲಾ ಕೆಲ್ಸ ಆಗಿದೆ. ಅದೊಂದು ನಾನು ಅಯ್ಯಪ್ಪನ್ಗೆ ಇವಾಗೂ ನಮ್ ಸ್ವಾಮಿ ನಾನ್ ಮರೆಯಲ್ಲ. ನಾನು ಏನ್ ಹೇಳ್ದೆ ಎಲ್ಲ ನನ್ನ ಮಾಡಿದಾರೆ ಸ್ವಾಮೀಜಿ. ಅದೊಂದು ನಾನು ಖುಷಿ ಪಡ್ತೀನಿ ಅಯ್ಯಪ್ಪನ್ಗೆ. ಅವಾಗ ನಾ ಬೆಳಿಗ್ಗೆ 5 ಗಂಟೆಗೆ ಎದ್ದು ಸ್ನಾನ ಮಾಡ್ತಾ ಇದ್ವಿ. ಇರುಮುಡಿ ಕಟ್ತಾರೆ ಅಂದ್ರೆ ಉಪವಾಸ ಇರ್ಬೇಕು, ಹಾಲು ಬಾಳೆಹಣ್ಣು ಮಾತ್ರ ತಿನ್ಬೇಕು. ಅವಾಗ ನಾವು ಏನು ತಿನ್ಕೊಡ್ದು ಇರುಮುಡಿ ಆಗೋವರ್ಗು. ಅದು 1 ಗಂಟೆ ಆಗ್ಲಿ 3 ಗಂಟೆ ಹಂಗೆ ಉಪವಾಸ ಇರ್ತದೆ ನಾವು. ಅಷ್ಟೊಂದು ಶ್ರೇಷ್ಠ. ಆಮೇಲೆ ಸಾಯಂಕಾಲ 6 ಗಂಟೆಗೆಲ್ಲ ಸ್ನಾನ ಮಾಡ್ಕೊಂಡು ಸುತ್ತಬೇಕು. ಭಜನೆಗೆ ಹೋಗ್ಬೇಕು. ಯಾರನ್ನ ಭಜನೆ ಕರೆದ್ರೆ ಎಲ್ಲಾರ ಮನೆಗೆ ಹೋಗಿ ಮಾಡ್ಬೇಕು. ಭಜನೆ ಮಾಡ್ಬೇಕು, ಪ್ರಸಾದ ತಿನ್ಬೇಕು. ಇಲ್ಲ ಮಾಮ, ಇನ್ನೊಂದು ಹೇಳ್ತೀನಿ. ನಾನು ಸ್ಟಾರ್ಟಿಂಗ್ ಹಾಕಿದ್ದು 48 ದಿನ ಆಗದೆ.
ಫಸ್ಟ್ ವರ್ಷ. ಆಮೇಲೆ 21 ಹಾಕೊಂಬಂದೆ. ಸ್ಟಾರ್ಟಿಂಗ್ ನಾನು 48. ನಾನು ಹೆಂಗೆ ನನ್ಗೆ ಅಯ್ಯಪ್ಪ ನನ್ಗೆ ಭಕ್ತಿ ಕೊಡ್ತು ಅಂದ್ರೆ, ಶಕ್ತಿ ಕೊಡ್ತು ಅಂದ್ರೆ, ನಾನು ಒಂದ್ ಕಡೆ ಭಜನೆಗೆ ಹೋಗಿ ಕೂತ್ಕೊಂಡ್ಬಿಟ್ಟಿದ್ದೆ. ನಮ್ಮ ಅಣ್ಣ ಇದ್ರು ಚಲೋಣ, ಅವರು ನನ್ಗೆ ಹುಡುಕ್ತಾ ಇದ್ರು ಎಲ್ಲೋದ ಅಂದ. ನಾನು ಭಜನೆಯಲ್ಲಿ ಕೂತ್ಕೊಂಡ್ಬಿಟ್ಟಿದ್ದೆ. ಅಯ್ಯಪ್ಪನೇ ನನ್ನ ಮೇಲೆ ಇದಾಗೋ ತರ ಆಗ್ಬಿಡ್ತು. ಅವಾಗ ಒಂದ್ ವಾರದಲ್ಲಿ ನಾನು ನೋಡಿ ಹಾಕ್ಬೇಕಂತ ಸಾಧಿಸಿದ್ದು ನಮ್ಮ ಅಣ್ಣನೇ ನನ್ಗೆ ಮಾಲೆ ಹಾಕ್ಸಿದ್ದು. ಅಷ್ಟು ನಮ್ಮ ಅಣ್ಣ ಇದ್ ಮಾಡ್ಕೊಂಡು ನಂಗೆ ಹಾಕ್ಸಿದ್ರು. ನಮ್ಮ ಅಣ್ಣ ಚಲ್ವಣ್ಣ ಅಂತ ಅವರು. ನಮ್ಮ ಅಣ್ಣ ನನಗ್ ಮಾವ ನಮ್ಮ ಅಣ್ಣ ನಮ್ಮ ಮನೆ ಕಳಸ ಅವರು ಇದಾರಲ್ಲ, ಅದಕ್ಕೆ ಕೇಳಿದ್ದು ಯಾವ ಅಣ್ಣ ಅಂತ. ಅಣ್ಣ ಚಲ್ವಣ್ಣ. ನಮ್ಮ ಅಣ್ಣ ಹೇಳ್ದೆ ಏನ್ ಎಲ್ಲಿ ಕೂತಿದ, ನಾನು ಭಜನೆ ಕೇಳ್ಕೊಂಡ್ ಬರ್ತೀನಿ ನಂದೆ. ಅವಾಗ ಅಯ್ಯಪ್ಪ ನನ್ನ ಪ್ರೀತಿ ಇತ್ತು. ಅವತ್ 91 ಅಲ್ಲ ಹಾಕಿದೆ. ಅವಾಗ ತುಂಬಾ ಕಾವೇರಿ ಗಲಾಟೆ ನಾವ್ ಆಗ್ದಾಗ ಮಾಲೆ, ತುಂಬಾ ಕಾವೇರಿ ಗಲಾಟೆ ಇತ್ತು. ಅದ್ರಲ್ಲೂ ತಮಿಳ್ನಾಡಿಗೆ ಹೋಗಿ ಬಂದಿದ್ವಿ ನಾವು. ನಮ್ಗೆ ಯಾರು ಏನು ತೊಂದರೆ ಕೊಟ್ಟಿಲ್ಲ ಅಯ್ಯಪ್ಪನ ಆಶೀರ್ವಾದದಿಂದ. ಯಾರಿಗೂ ಏನು ಸ್ಟೋರಿ ನನಗಂತೂ ಗೊತ್ತಿರ್ಲಿಲ್ಲ. ಸೊ ಇವತ್ತು ಗೊತ್ತಾಗ್ತಿದೆ ನನ್ಗೆ. ಇವತ್ತಂತೂ ಆ ಕರ್ಪೂರ ಎಲ್ಲ ಇಟ್ಕೊಂಡು ಕರ್ಕೊಂಡು ಹೋಗೋದು ಅದೆಲ್ಲ ನನ್ಗೇನು ಗೊತ್ತೇ ಇಲ್ಲ. ಇವತ್ತೇ ಎಲ್ಲ ನೋಡಿರೋದು. ಊಟ ಮಾಡುವಾಗ ಯಾವತ್ತು ನಮ್ಗೆ ಎಲೆಯಲ್ಲಿ ಹಾಕ್ತಾರಲ್ಲ, ಎಲ್ಲ ಫಸ್ಟ್ ಗಣೇಶಾಗಿ ಇಕ್ಬೇಕು ಸ್ವಲ್ಪ, ಆಮೇಲೆ ನಾವು ತಿನ್ಬೇಕು. ಇವಾಗ ಹೆಂಗೋ ಪಾಪ ಹುಡುಗರು ಗೊತ್ತಿಲ್ಲ ಎಲ್ಲ ಮಡಗ್ಬೇಕು. 3 ಸಲ ನೀರು ಇದ್ ಮಾಡ್ಕೊಂಡು ಹಾಕ್ಬೇಕು. ಅವಾಗ ನಮ್ಗೆ ಚಾಲೆಂಜು. ಕನ್ನಿಸ್ವಾಮಿ ಅಂದ್ರೆ ಹೊಟ್ಟೆ ತುಂಬಾ ತುಂಬಿಸ್ಬಿಡೋರು. ನೀನ್ ಫಸ್ಟ್ ವರ್ಷ ತಿನ್ಬೇಕು ಹೊಟ್ಟೆ ತುಂಬಾ ಅಂತ. ಇಲ್ಲ ತಿನ್ನಂಗಿಲ್ಲ ಅವಾಗೆಲ್ಲ. ಕನ್ನಿಸ್ವಾಮಿ ಅಷ್ಟೊಂದು ಇದು ಇಂಪಾರ್ಟೆಂಟ್. ಅವಾಗ ಅಷ್ಟು ತುಂಬಿ ಹಾಕೋರು ತಿನ್ಲೇಬೇಕು ಅಂತ. ರೆಡಿ ಮಾಡಿದಾರೆಲ್ಲ. ಇದನ್ನ ಎತ್ಕೊಂಡು ಹೋಗೋದು. ಗುರುವಾಯೂರಪ್ಪ ಅಯ್ಯಪ್ಪ ಸ್ವಾಮಿಯೇ ಅಯ್ಯಪ್ಪ ಭಗವತಿಯೇ ಭಗವಾನೇ ದೇವನೇ ದೇವಿಯೇ ದೇವಿಯೇ ದೇವನೇ ಶರಣಮಪ್ಪ ಅಯ್ಯಪ್ಪ ಕಾಪಾಡಪ್ಪ ಅಯ್ಯಪ್ಪ ರಕ್ಷಿಸಪ್ಪ ಅಯ್ಯಪ್ಪ ಗುರುವೇ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿಯೇ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿಯೇ ಸ್ವಾಮಿಯಪ್ಪ ಅಯ್ಯಪ್ಪ ಶರಣಮಪ್ಪ ಭೂಲೋಕನಾಥನೇ ಭಗವಾನೇ ಭಗವತಿಯೇ ಭೂಮಿ ಪ್ರಪಂಚನೇ ಅಯ್ಯಪ್ಪ ಸ್ವಾಮಿಯೇ ಎತ್ತಿ ಬಿಡಯ್ಯ ಭಗವತಿಯೇ ಭಗವತಿಯೇ ದೇವನೇ ಭಗವತಿ ಶರಣಂ ಭಗವತಿ ಶರಣಂ ಅಯ್ಯಪ್ಪ ಸ್ವಾಮಿಯೇ ಸ್ವಾಮಿಯಪ್ಪ ಅಯ್ಯಪ್ಪ ಶರಣಮಪ್ಪ ಅಯ್ಯಪ್ಪ ಸ್ವಾಮಿಯೇ ಸ್ವಾಮಿ ದಿಂದಗತೋ ಅಯ್ಯಪ್ಪ ದಿಂದಗತೋ ಸ್ವಾಮಿ ದಿಂದಗತೋ ಅಯ್ಯಪ್ಪ ದಿಂದಗತೋ ಸ್ವಾಮಿಯೇ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿಯೇ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿಯೇ ಸ್ವಾಮಿಯಪ್ಪ ಇರ್ಮುಡಿ ಆಯ್ತು.
ನನಗೆ ಚಟ್ನಿ ಮೇಲೆ ಕೇಸರಿ ಬಾತ್ ಹಾಕ್ಬಿಟ್ಟವ್ರೆ. ಹೊಟ್ಟೆ ಹಸಿಗೆ ತಿನ್ನಂಗಿಲ್ಲ, ಬರೀ ಪಲಾವ್ ತಿನ್ಬಿಟ್ಟು ಖಾಲಿ ಮಾಡಬೇಕಷ್ಟೆ. ಎಲ್ಲರಿಗೂ ನೀಟಾಗಿ ಹಾಕೋರೆ ನೋಡಿ. ಒಂದು ಮದುವೆ ಇದೆ ನೆಕ್ಸ್ಟ್ ವೀಕು, ಸೊ ಫುಲ್ ಡಿಸ್ಕಷನ್ ನಡೀತಾ ಇದೆ ಇಲ್ಲಿ. ಅವ್ರಿಗಂತೂ ಸೈಕ್ ಆಗ್ಬಿಡವ್ರೆ. ನೀವೇ ಮಾಡ್ಬೇಕು ಅಂತ ಮಾವಾಗಿ ಅಲ್ಲ, ನೀವ್ ಮಾವ ಆಗ್ಬೇಕು ತಾನೆ ಗಂಡಿಗೆ. ನನ್ನ ಕಡೆಯಿಂದ ಅವಾಗ ಬೇರೆ, ಇವಾಗಿಂದ ಅವರೆಲ್ಲ ಸೀರೆ ಉಡ್ಕೊತಾರಾ? ಹುಡುಗರಿಗೆಲ್ಲ ಶರ್ಟ್ ಪ್ಯಾಂಟ್ ಅಷ್ಟೇ, ನಿಕ್ಕರ್ ಶರ್ಟು. ನನ್ನ ಮಗನ ಮದುವೆ ಆದಾಗ ನಿಮ್ಮ ಮಗನ ಮದುವೆಗೆ ಮತ್ತೆ ಚಡ್ಡಿಲೇ ಬರ್ತಾರೆ ಅವರು. ಇನ್ನು ಒಳ್ಳೇದಲ್ವಾ? ಎಲ್ಲಾರ ಮದುವೆ ಪ್ಯಾಂಟ್ ನೋಡಿದ್ರೆ ನೋಡ್ತಾರೆ, ಜನ ನೋಡ್ಬೇಕಾದ್ರೆ ಚಡ್ಡಿಲ್ ಬರ್ಬೇಕು. ಅವಾಗ ಗೊತ್ತಾಗುತ್ತೆ ಪರವಾಗಿಲ್ಲ ಚಡ್ಡಿಲ್. ಮೊಮ್ಮಗಳು ನಿಮ್ಗೆ ನೋಡಿ, ಒಂದು ಮೊಮ್ಮಗಳಿಗೆ ಅಲ್ಲ ಮೊಮ್ಮಗ ಇದ್ದಾರೆ. ನಾನು ಮೊಮ್ಮಕ್ಕಳಾಗಲ್ಲ. ಸೊಸೆ ಎಷ್ಟು ಸೊಸೆ ನಿಮ್ಗೆ? ಎಷ್ಟೇ ಸೊಸೆ ನಾನು? ಅಷ್ಟೇ ಸಹ ಎಲ್ಲ ಕಟ್ ಮಾಡಿ ಕೊಡ್ತಿದ್ದಾರೆ, ವಾಪಸ್ ಇಸ್ಕೊಟ್ಟಿಲ್ಲ ಅಂದ್ರೆ ಓಕೆ. ನಮ್ಗೆ ಕೊಟ್ಬಿಟ್ರೆ ಮಜಾ. ಅದೊಂದು ನೋಟ್ ಯಾವ್ದೋ ಬೇರೆ ಸ್ವಾಮಿ ಬೇಡ ಬೇಡ. ಬೈ 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 ಬೈ. ಫೋಟೋ ಸೆಷನ್ ನಡೀತೈತೆ ಇವಾಗ ಸ್ವಾಮಿ ಜೊತೆ. ಫುಲ್ ಫೋಟೋ ಸೆಷನ್. ಅವರು ಸ್ಟೇಟಸ್ ಹಾಕ ಗಂಟ ಬಿಡಲ್ಲ. ಅಂಕಲ್ ಹುಷಾರಾಗಿ ಮಾತಾಡಿ, ಹುಷಾರಾಗಿ ಮಾತಾಡಿ ಅಂಕಲ್. ಬಾಯ್ ಬಾಯ್. ನೆಕ್ಸ್ಟ್ ಯಾವಾಗ ಸಿಗೋಣ ಹೇಳಿ? ಅಷ್ಟೋಶಾಸ್ತ್ರಕ್ಕೆ ನೆಕ್ಸ್ಟ್ ವರ್ಷ ಅಲ್ಲ, ಅಷ್ಟೋಶಾಸ್ತ್ರ ಇವಾಗ ಈ ತಿಂಗಳೇ ಅಂಕಲ್. ಹೇಳ್ತೀನಿ ನೆಕ್ಸ್ಟ್ ಭಾನುವಾರ 8ನೇ ತಾರೀಕು. ಅಂಕಲ್ ನೀವೇನು ಅವಾಗಲೇ ಸ್ಟೋರಿ ಹೇಳ್ತೀನಿ ಅಂದ್ರೆ ಟೈಮ್ ಆಗೋಯ್ತಾ? ಟೈಮ್ ಆಗೋಯ್ತು. ನೆಕ್ಸ್ಟ್ ಬಂದು ಹೇಳೋಣ 8ನೇ ತಾರೀಕು ಸಿಗ್ತೀನಿ. ಇಲ್ಲ ಇವ್ರು ಕೊಡ್ತಾರ, ಸಿದ್ದರಾಮಣ್ಣ ಕೊಡ್ತಾವ್ರೆ. ಇಲ್ಲ ನಾನೇ ಕೊಟ್ಬಿಡ್ತಾವೆ. ಶಾಸ್ತ್ರಕ್ಕೆ ಅಷ್ಟೇ ದಿನ 11 ರೂಪಾಯಿ ನಾನು ಕೊಡ್ತೀನಿ ಗ್ಯಾರಂಟಿ. 11 ರೂಪಾಯಿ ಶಾಸ್ತ್ರ. ಬಾಯ್ ಬಾಯ್. ಅದಲ್ವಾ ನಿಮ್ದಲ್ವಾ ಟಿ ಎಲ್ಲಾರು ಬಂದೈತೆ. ಈ ಟಿ ಎಲ್ಲ ಜರ್ನಿ ಮಾಡೋದು. ಹಾಯ್ ಹಾಯ್. ಹಾಂ ಹಾಯ್. ಅವು ಪಾಪು ನಾಯಿ ಅಂತೈತೆ ನೋಡೋದು ಹಿಂದೆ ನೋಡು. ಪಾಪು ಹಾಯ್ ಮಾಡು, ಹಾಯ್ ಮಾಡು, ಹಾಯ್ ಮಾಡು. ನಾನೇನೋ ಮಿನಿ ಬಸ್ ಅನ್ಕೊಂಡೆ, ನೋಡಿದ್ರೆ ಬರೀ ಟಿ ಅಂತ 11 ಜನ ಹೋಗ್ತಿದ್ದಾರೆ. ಮಳೆ ಬರ್ತಿದೆ, ಜೋರ್ ಬಂದ್ರೆ ಏನ್ ಮಾಡೋದು? ಜೋರ್ ಬಂದ್ರೆ ಒಳಗೆ ಹೋಗೋದು ದುಪ್ಪಟ್ಟಾಗೆ ಹೆಂಗಿರುತ್ತೆ ಅಂತ ಯೋಚನೆ ಮಾಡ್ತಿದ್ದಾರೆ. ಒಳಗಿಂದು ಬರೀ ಚೇರ್ ಮಾಡ್ತಿದ್ದಾರೆ ಎಲ್ಲಾರು. ಬೇಡ ಜಾಸ್ತಿ ಮಾತಾಡೋದು. ಮೇಲೆ ಟಾಪ್ ನಿಂತ್ಕೊಂಡ್ಬಿಟ್ಟು ಏನಕ್ಕೆ ಅದು ಇರ್ಮುಡಿದಲ್ಲ ಲಗೇಜ್ ಹಾಕಲ್ಲ, ಇರ್ಮುಡಿ ಅಲ್ಲಿ ಬಿಟ್ಟು ಟಾರ್ಪಲ್ ಹಾಕಿ ಬರೀ ಇರ್ಮುಡಿ ಮಾತ್ರ. ಗೈಸ್ ನಮ್ಮ ಹಸ್ಬೆಂಡು ಐ ಮೀನ್ ಸ್ವಾಮಿ ಎಷ್ಟು 10 ತುಪ್ಪದ ಕಾಯಿ ಎತ್ಕೊಂಡು ಹೋಗ್ತಿದ್ದಾರೆ. ಸ್ವಾಮಿದು 2 ಸೇರಿ 12 ಆಗುತ್ತಾ? ಅವ್ರದ್ದು ನಾರ್ಮಲಿ, ಅದ್ರ ಜೊತೆಗೆ ಇನ್ನು 10 ಓವರ್ ಆಲ್ 12 ಕಾಯಿ ಎತ್ಕೊಂಡು ಹೋಗ್ತಿದ್ದಾರೆ ಇರ್ಮುಡಿ. ಗೈಸ್ ನಾನೇನು ಅಂದ್ಕೊಂಡೆ ಅಂದರೆ ಇಲ್ಲಿಂದಾನೇ ಫುಲ್ಲು ಸೇಫ್ಟಿಯಾಗಿ ಎತ್ಕೊಂಡು ಹೋಗ್ಬೇಕು ಅಂತ ಅಂದ್ಕೊಂಡೆ. ನೋಡಿದ್ರಿ ಸೇಫಾಗಿ ಎತ್ತಿಕ್ಕಿ ಆಮೇಲೆ ಅಲ್ಲಿ ಬೆಟ್ಟ ಹತ್ತುವಾಗ ಎತ್ಕೊಂಡು ಕೊಡ್ತಾರಂತೆ. ಅವಾಗ ಎತ್ಕೊಂಡು ಹೋಗ್ಬೇಕಂತ ನಂಗೆ ಗೊತ್ತಿರಲಿಲ್ಲ. ಎಲ್ಲ ಜಾಗಕ್ಕೂ ತಲೆ ಮೇಲೆ ಇಟ್ಕೊಂಡು ಹೋಗಲ್ಲ, ಬರೀ ಅವರು ಕಾಲ್ನಡಿಗೆಯಲ್ಲಿ ಹೋಗ್ತಾರಲ್ಲ ಅವಾಗ ಮಾತ್ರನೇ ಎತ್ಕೊಂಡು ಹೋಗೋದು. ತಲೆ ಮೇಲೆ ಇಟ್ಕೊಂಡು ಶರಣು ಕೂಗ್ಕೊಂಡು ಘೋಷ ಹಾಕ್ಕೊಂಡು ಹೋಗ್ತಾರೆ. ಘೋಷ ಮೀನ್ಸ್ ಶರಣು ಕೂಗೋದು. ಗೊತ್ತಾಯ್ತಾ?
ಶಾಕು. ಅಮ್ಮ ವಿಡಿಯೋ ಮಾಡಿದ್ರೆ ಕ್ಯಾಮ್ರಾ ಓಪನ್ ಆಗಿದ ತಕ್ಷಣ ಮಾತಾಡ್ತಾರೆ. ಸೊ ಫುಲ್ ಏನಂತಾರೆ ಎಕ್ಸೈಟ್ ಆಗಿ ಮಾತಾಡ್ತಾರೆ. ಸೊ ಎಲ್ಲರೂ ಶಾಕ್ ಆಗ್ತಾರೆ. ಏನು ಅಮ್ಮ ನೋಡು ಅಮ್ಮ ನೋಡು ಅಮ್ಮ ನೋಡು ಎಲ್ಲ ಹಂಗೆ ಅಂತಾರೆ. ಏನು ಮಾಡೋದು, ನಮಗೂ ನಾವು ಯೂಟ್ಯೂಬರ್ ನಮ್ ಟ್ಯಾಲೆಂಟ್ ತುಳಿತವ್ರೆ. ಅವ್ರ ಟ್ಯಾಲೆಂಟ್ ಅವ್ರ ಮಕ್ಕಳು ಇವರೇ ನೋಡಿ ತುಳಿತಿರೋದು. ನಮ್ಮ ಟ್ಯಾಲೆಂಟ್ ಆಗಿ ತುಳಿತಾವ್ರೆ ಕಚ ಕಚ ಅಂತ. ಆದ್ರೆ ನಾನು ಬಿಡ್ತಿಲ್ಲ, ಅವ್ರು ಬಿಡಲ್ಲ guys. ಒಂಥರ ಎದ್ದೆದ್ದು ಬರ್ತೀನಿ. ಬಿಡಲ್ಲ. ಅವ್ರ ಟ್ಯಾಲೆಂಟ್ ಇವಾಗ ಅದು ತೋರಿಸ್ಲೇಬೇಕು. ಹೌದು, ತೋರಿಸಿದ್ದೀನಿ. ಅವ್ರ ಮಗಳು ತುಳಿ ಅಂತ. ಒಬ್ರು ತುಳಿತವ್ರೆ, ಒಬ್ರು ಸಪೋರ್ಟ್ ಮಾಡ್ತಾವ್ರೆ. ಇವ್ರು ಸಪೋರ್ಟ್ ಮಾಡಲ್ಲ, ತೋರ್ಸು ಅಂದಿದ್ದು. ಇವಂದು ಒಂದು ಶಾಕ್ ಆಗೋಯ್ತು. ಅವ್ರು ರೀಲ್ಸ್ ನೋಡ್ಬಿಟ್ಟು ಶಾಕ್ ಆಗ್ತಾರೆ ಇವಾಗ. ಅಮ್ಮು ಎಲ್ಲ ಸಿಕ್ಸ್ ಪ್ಯಾಕ್ ಎಲ್ಲ ರೆಡಿ ಮಾಡ್ಕೊಂಡು ನೋಡಿ ಮಣಿ ನಲ್ಲ ಇಲ್ಲಪ್ಪ. ಎಷ್ಟು ಜನ ಶಬರಿಮಲೆಗೆ ಹೋಗ್ತಿದ್ದಾರೆ ಅಂತ ಕಮೆಂಟ್ ಮಾಡಿ. ಇವಾಗ ತೋರಿಸ್ತೀನಿ ನಿಮ್ಗೆ. ಅಯ್ಯಪ್ಪ ಸ್ವಾಮಿಯಪ್ಪ ಶರಣಮಪ್ಪ ಬರ್ತೀವಪ್ಪ ಕಾಪಾಡಪ್ಪ ರಕ್ಷಿಸಪ್ಪ ಗುರುವೇ ಗುರುವಾಯೂರಪ್ಪ ಹೇತಿ ಬಿಡಯ್ಯ ಅಯ್ಯಪ್ಪ ಶರಣಮಪ್ಪ ಸ್ವಾಮಿ ತಿಂದಕತೋಂ ತೋಂ ಅಯ್ಯಪ್ಪ ತಿಂದಕತೋಂ ಅಯ್ಯಪ್ಪ ಸ್ವಾಮಿಯಪ್ಪ ಅಯ್ಯಪ್ಪ ಶರಣಮಪ್ಪ ಅಯ್ಯಪ್ಪ ಸ್ವಾಮಿಯಪ್ಪ ಅಯ್ಯಪ್ಪ ಸ್ವಾಮಿಯೇ ಶರಣಮಯ್ಯಪ್ಪ ಸ್ವಾಮಿಯೇ ಶರಣಮಯ್ಯಪ್ಪ ಅಯ್ಯಪ್ಪ ಸ್ವಾಮಿಯೇ ಶರಣಮಯ್ಯಪ್ಪ ಓಂ ಸ್ವಾಮಿಯೇ ಶರಣಮಯ್ಯಪ್ಪ ಓಂ ಸ್ವಾಮಿಯೇ ಯಾರು ಬಾಯ್ ಫೈನಲಿ ಮನೆಗೆ ಬಂದ್ವಿ. ಫುಲ್ ಹೂವಾದೆಲ್ಲ ಐತೆ. ಸ್ವಾಮಿಗಳು ಹೋದ್ರಲ್ಲ, ಅದಕ್ಕೆ ಎಂಡ್ ಮಾಡ್ತೀನಿ. ನನಗಂತೂ ನಿದ್ದೆ ಬರ್ತಿದ್ದೆ, ಒಂಚೂರು ನಿದ್ದೆ ಮಾಡಿಲ್ಲ ನಾನಂತೂ. ಪ್ರಿಪ್ರೇಷನ್ ಅಲ್ಲ, ಅದು ನೈಟ್ ಶಿಫ್ಟ್ ಅಭ್ಯಾಸ. ಮಲ್ಗೋ ಟೈಮಲ್ಲಿ ಎದ್ದಿದ್ದೀನಿ, ಮಲ್ಗೆ ಇಲ್ಲ. ಹಾಗೆ ಎದ್ದು ದೇವ್ರ ಪೂಜೆ ಮಾಡಿ ಎಲ್ಲ ಮಾಡೋಷ್ಟ್ರಲ್ಲಿ ಸಾಕಾಯಿತು. ಸೊ ಫೈನಲಿ ಇವಾಗ ಮನೆಗೆ ಬಂದು. ಸೊ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಬಾಯ್ ಬಾಯ್.